ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರರೇ, ದೇವಭಕ್ತರೇ, ನಿಮ್ಮೆಲ್ಲರನ್ನ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಧುರವಾದ ಪರಿಶುದ್ಧವಾದ ನಾಮದಲ್ಲಿ ವಂದಿಸುತ್ತೇನೆ. ಹೇಗಿದ್ದೀರಾ? ಕರ್ತನ ಮಹಾಕೃಪೆಯಿಂದ ಮತ್ತೊಂದು ದಿನವನ್ನು ನೋಡುವಂತೆ ದೇವರು ಮಾಡಿದ್ದಾರೆ. ದೇವರ ವಾಕ್ಯಗಳನ್ನು ಆಲಿಸಿಕೊಳ್ಳುವಂಥ ಕೃಪೆಯನ್ನು ದೇವರು ನಮಗೆ ಅನುಗ್ರಹಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಅನುದಿನ ದೇವರ ವಾಕ್ಯಗಳನ್ನು ಧ್ಯಾನ ಮಾಡಿ, ಪ್ರಾರ್ಥನೆ ಮಾಡಿ, ಕರ್ತನನ್ನು ಅನುಸರಿಸುವಂಥ ನಾವು ಎಷ್ಟೋ ಧನ್ಯರಾಗಿದ್ದೇವೆ. ಯಾಕೆ ಗೊತ್ತಾ? 50-100 ವರ್ಷಗಳ ಮಧ್ಯಕಾಲದಲ್ಲಿ ಬದುಕಿದಂಥ ಮನುಷ್ಯರನ್ನು ಸ್ವಾಮಿಗಳೆಂದು ಕರೆಯುತ್ತಾರೆ. 100 ವರ್ಷಗಳ ಹಿಂದೆ ಬಂದಂಥ ವ್ಯಕ್ತಿಗಳನ್ನು ದೇವರುಗಳೆನ್ನುತ್ತಾರೆ. ಆದರೆ 2000 ವರ್ಷಗಳ ಹಿಂದೆ ಬಂದಂಥ ಯೇಸು ಕ್ರಿಸ್ತನನ್ನು ಕೆಲವು ಸಾರಿ ಅಂಗೀಕರಿಸುವುದಿಲ್ಲ, ನಂಬುವುದಿಲ್ಲ, ಅದರ ರೀತಿ ನೀತಿಗಳನ್ನು ಅರಿಯುವುದಿಲ್ಲ. ಆದರೆ ನಿಮಗೆ ಗೊತ್ತು, ಮನುಷ್ಯರು ದೇವರಾಗುವುದಕ್ಕೆ ಸಾಧ್ಯವಿಲ್ಲ, ದೇವರು ಮನುಷ್ಯನಾಗುವುದಕ್ಕೆ ಸಾಧ್ಯವಿದೆ. ನಮ್ಮೆಲ್ಲರಿಗೂ ತಿಳಿದಿರಬೇಕಾದಂಥ ಒಂದು ವಿಷಯ, ನಾವೆಲ್ಲರೂ ನಂಬಬೇಕಾಗಿರುವಂಥ ಒಂದು ವಿಷಯ, ದೇವರಾಗಿರುವಾತನು, ಸೃಷ್ಟಿಕರ್ತನಾಗಿರುವಾತನು, ಸಮಸ್ತಕ್ಕೂ ಒಡೆಯನಾಗಿರುವಾತನು, ಪ್ರಜಾಪತಿಯಾಗಿರುವಂಥ ಸರ್ವಶಕ್ತನಾದ ದೇವರು ಮಾನವ ರೂಪದಲ್ಲಿ ಬಂದ ಆತನಿಗೆ ಯೇಸು ಎಂದು ಹೆಸರಿಡಲಾಯಿತು. ಆತನೇ ಯೇಸು ಕ್ರಿಸ್ತನು, ಯೇಸು ಸ್ವಾಮಿ ಎಂದು ನಾವು ಕರೆಯುವಂಥವರು. ಹಾಗಾದರೆ ಆ ಯೇಸು ಸ್ವಾಮಿ ಸರ್ವಸೃಷ್ಟಿಯನ್ನು ಉಂಟು ಮಾಡಿದಾತನು ಮಾನವ ರೂಪದಲ್ಲಿ ಬರಬೇಕಾದರೆ ಕಾರಣಗಳೇನು? ಯಾವ ಉದ್ದೇಶಗಳಿಗಾಗಿ, ಯಾವ ಉದ್ದೇಶಕ್ಕಾಗಿ ಯೇಸು ಸ್ವಾಮಿ ಭುವಿಗೆ ಬಂದರು? ಯೋಹಾನ 1:1 ಅಧ್ಯಾಯದ 1ನೇ ವಚನದಲ್ಲಿ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು. 14ನೆಯ ವಚನ, ಆ ವಾಕ್ಯವು ನರಾವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು ಎಂದು ಹೇಳುತ್ತದೆ. ಇವತ್ತು ನಾವು ಯೇಸು ಸ್ವಾಮಿ ಇಲ್ಲವೇ ಯೇಸು ಕ್ರಿಸ್ತನು ಯಾಕೆ ಭೂಮಿಯ ಮೇಲೆ ಜನಿಸಿದನು, ಉದ್ದೇಶವೇನು, ಕಾರಣ ಏನು, ಯಾವ ಗುರಿಯನ್ನು ಇಟ್ಟುಕೊಂಡು ಯೇಸು ಸ್ವಾಮಿ ಈ ಭೂಮಿಗೆ ಬಂದರು ಎಂಬುದನ್ನು ನಾವು ಕೆಲವು ವಾಕ್ಯಗಳಿಂದ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಬನ್ನಿ, ಈ ದಿನದ ಮುಖ್ಯವಾದಂಥ ದೇವರ ವಾಕ್ಯವನ್ನು ಓದಿಕೊಳ್ಳೋಣ. ಮೊದಲ ತಿಮೋಥೆಯನ ಪತ್ರಿಕೆ 1ನೇ ಅಧ್ಯಾಯ 15ನೆಯ ವಾಕ್ಯ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂಬ ವಾಕ್ಯವು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಆಮೇನ್. ಇದು ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದು ಆಗಿದೆ. ಯಾಕೆ ಕ್ರಿಸ್ತ ಯೇಸು ಇಲ್ಲವೇ ಯೇಸು ಕ್ರಿಸ್ತನು ಭುವಿಗೆ ಬಂದನು? ಯಾಕೆ ಎಂದು ಈ ವಾಕ್ಯ ಹೇಳುತ್ತಾ ಇದೆ. ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಬಂದನು. ಇದನ್ನು ನಾವು ವಿವರವಾಗಿ ನೋಡಲಿಕ್ಕೆ ಹೋಗುವುದಾದರೆ, ಮನುಷ್ಯರು ಮಾಡಿದಂಥ ತಪ್ಪುಗಳನ್ನು, ಮನುಷ್ಯರು ಮಾಡಿದಂಥ ದೇವರನ್ನು ಅಲ್ಲಗಳೆದು ಅವಿಧೇಯತೆಯನ್ನು ಸೂಚಿಸಿ, ವಿರೋಧವನ್ನು ಸೂಚಿಸಿ, ತಪ್ಪು ಮಾಡಿರುವುದನ್ನು ನಾವು ಒಂದು ಪದದಲ್ಲಿ ಪಾಪ ಅನ್ನುತ್ತೇವೆ. ಹಾಗಾದರೆ ಬೈಬಲ್ ಹೇಳುತ್ತದೆ, ರೋಮ 3:10-11, ಎಲ್ಲರೂ ಪಾಪ ಮಾಡಿ, ಎಲ್ಲರೂ ತಪ್ಪನ್ನು ಮಾಡಿ ದೇವರ ದೃಷ್ಟಿಗೆ ಪಾಪಿಗಳಾಗಿದ್ದಾರೆ. ಆ ಪಾಪಕ್ಕೆ ಪ್ರತಿಫಲ ಮರಣ, ದೇವರಿಂದ ಅಗಲುವಿಕೆ. ಅದು ಸಂಭವಿಸಿತು. ಅದನ್ನು ಮತ್ತೆ ಯೇಸು ಸ್ವಾಮಿ ಒಂದು ಮಾಡುವುದಕ್ಕಾಗಿ ಬಂದನು. ತಪ್ಪಿ ಹೋದವರನ್ನು, ಕೆಟ್ಟು ಹೋದವರನ್ನು ದೇವರ ಬಳಿಗೆ ಸೇರಿಸುವುದಕ್ಕೆ, ಒಂದು ಮಾಡುವುದಕ್ಕೆ ಬಂದಂಥ ಯೇಸು ಸ್ವಾಮಿ ಮಾಡಿದ ಕೃತ್ಯವನ್ನು ರಕ್ಷಿಸಿದನು. ಎಲ್ಲಿಂದ? ಪಾಪದಿಂದ ರಕ್ಷಿಸಿದನು, ಕೆಟ್ಟತನದಿಂದ ರಕ್ಷಿಸಿದನು, ಅಂದರೆ ಕಾಪಾಡಿದನು. ಕಾಪಾಡಿದ್ದನ್ನು ನಾವು, ಮೇಲೆತ್ತಿದ್ದನ್ನು ನಾವು, ಆ ಪರಿಸ್ಥಿತಿಯಿಂದ ಬಿಡಿಸಿದ್ದನ್ನು ನಾವು ರಕ್ಷಣೆ ಎಂದು ಕರೆಯುತ್ತೇವೆ. ಸಾಲ್ವೇಷನ್ ಅಂದರೆ ಪಾಪದ ಗುಂಡಿಯಲ್ಲಿ, ನರಕದಲ್ಲಿ ಬೀಳಬೇಕಾಗಿದ್ದಂಥ ನಮ್ಮನ್ನು ಯೇಸು ಸ್ವಾಮಿ ಮೇಲೆತ್ತಿ ತಪ್ಪಿಸಿದ್ದರಿಂದ
ನಮಗೆ ಆತನು ರಕ್ಷಕನಾದನು. ಆಮೇನ್. ಆತನು ರಕ್ಷಕನಾದನು. ಬಂದ ಉದ್ದೇಶ ಒಂದೇ. ಆ ಉದ್ದೇಶ ಏನಪ್ಪ ಅಂದರೆ ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಹಾಗಾದರೆ ಈ ದಿನ ನಿಮ್ಮನ್ನು ನನ್ನನ್ನು ಯೇಸು ಸ್ವಾಮಿ ತನ್ನ ಸ್ವರಕ್ತದಿಂದ ತಾನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಡುವುದರ ಮೂಲಕ ನಮ್ಮನ್ನು ಕೊಂಡುಕೊಂಡಿದ್ದಾನೆ. ನಮ್ಮನ್ನು ಬಿಡಿಸುವುದಕ್ಕಾಗಿ ಆತನು ಬಂದಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಎಲ್ಲ ಸಂದೇಶಗಳಿಗಿಂತ ಈ ಸಂದೇಶ ಬಹಳ ಪ್ರಾಮುಖ್ಯವಾದದ್ದು. ಯಾಕೆಂದರೆ ಲೋಕದ ಎಲ್ಲ ಆಶೀರ್ವಾದಗಳು ಗತಿಸಿ ಹೋಗುತ್ತವೆ. ಲೋಕದ ಎಲ್ಲ ಆಶೀರ್ವಾದಗಳು ಬೆಲೆ ಇಲ್ಲದವುಗಳಾಗುತ್ತವೆ. ಆದರೆ ಮಾನವನ ಆತ್ಮ ನರಕದಿಂದ ರಕ್ಷಿಸಲ್ಪಟ್ಟದ್ದು ಬೆಲೆ ಕಟ್ಟಲಾರದಂಥ ಒಂದು ಆಶೀರ್ವಾದವಾಗಿದೆ. ಯಾಕೆಂದರೆ ದೇವರ ವಾಕ್ಯ ಹೇಳುತ್ತದೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡರೂ ಅವನ ಆತ್ಮ ನಷ್ಟಪಟ್ಟರೆ ಅವನಿಗೆ ಏನು ಪ್ರಯೋಜನ ಎಂದು ಕೇಳುತ್ತದೆ. ಅದರ ಉದ್ದೇಶ ಏನು ಗೊತ್ತಾ ಪ್ರಿಯ ದೇವಜನರೇ? ಲೋಕದಲ್ಲಿ ಆಸ್ತಿಯನ್ನು, ಹಣವನ್ನು, ಅಧಿಕಾರವನ್ನು, ಎಲ್ಲ ಪಾಂಡಿತ್ಯವನ್ನು ನಾವು ಹೊಂದಿಕೊಳ್ಳಬಹುದು. ಆದರೆ ಆ ಪಾಂಡಿತ್ಯ, ಹಣ, ಆಸ್ತಿ, ಅಧಿಕಾರ ಯಾವುದು ಕೂಡ ನಮ್ಮನ್ನು ಮುಂದಿರುವಂಥ ನರಕದಿಂದ ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿಕೊಂಡ್ರೂ ಅವನ ಆತ್ಮ ನಷ್ಟಪಟ್ಟರೆ ಅವನಿಗೇನು ಪ್ರಯೋಜನ? ಅವನ ಆತ್ಮ ಎಂಬುದು ಬಹಳ ಬಹಳ ಬೆಲೆ ಕಟ್ಟಲಾರದ್ದು, ಲಂಚ ಕೊಟ್ಟು ರಕ್ಷಿಸಲಾರದಂಥದ್ದು. ಲಂಚ ತೆಗೆದುಕೊಳ್ಳುವುದಿಲ್ಲ ದೇವರು, ಬಂಗಾರ ತೆಗೆದುಕೊಳ್ಳುವುದಿಲ್ಲ, ಯಾವ ವಸ್ತುಗಳನ್ನು ತೆಗೆದುಕೊಳ್ಳುವುದಿಲ್ಲ. ದೇವರು ಮಾನವರನ್ನು ಪ್ರೀತಿಸಿ ಅವರನ್ನು ರಕ್ಷಿಸುತ್ತಾರೆ. ಇವತ್ತು ನೀವು ನಾನು ಯೇಸುವನ್ನು ನಂಬುವುದಕ್ಕೆ ಮುಖ್ಯ ಕಾರಣ, ನಮ್ಮನ್ನು ಆತನು ನಮ್ಮ ಪಾಪಗಳಿಂದ ಬಿಡಿಸಿ ಕಾದನು. ಮತ್ತಾಯ 1:21 ನಿಮಗೆ ಗೊತ್ತಿದೆ, ಯೇಸು ಎಂದು ಹೆಸರಿಡಬೇಕು, ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು, ಇಲ್ಲವೇ ಬಿಡಿಸಿ ರಕ್ಷಿಸುವನು. ಅದಕ್ಕೆ ಯೇಸು, ಯೇಷುವ ಅಂತ ಹೇಳ್ತಾರೆ, ರಿಡೀಮರ್. ಆತನೇ ಸೇವಿಯರ್ ಅಂತ ಕರೀತಾರೆ. ರಕ್ಷಕನು, ವಿಮೋಚಕನು, ಬಿಡುಗಡೆ ಮಾಡುವಾತನು ಆಗಿದ್ದಾನೆ. ದೇವಜನವೇ, ಒಂದೇ ಒಂದು ವಿಷಯವನ್ನು ಹೇಳುತ್ತೇನೆ. ಅದೇನೆಂದರೆ, ನಮ್ಮನ್ನು ಬೆಲೆ ಕಟ್ಟಲಾರದಂಥ ಒಂದು ಪಾಪದಿಂದ, ನರಕದಿಂದ ವಿಮೋಚಿಸಿ ರಕ್ಷಿಸಿದ ದೇವರಿಗೆ ನಮ್ಮ ಅನಾರೋಗ್ಯದಿಂದ ಬಿಡಿಸುವುದು, ಕಷ್ಟಗಳಿಂದ ಬಿಡಿಸುವುದು, ಸಂಬಂಧಗಳನ್ನು ಸರಿಪಡಿಸುವುದು ಕಷ್ಟ ಅಂದುಕೊಳ್ಳುತ್ತಿದ್ದೀರಾ? ಖಂಡಿತ ಇಲ್ಲ. ದೇವರು ತನ್ನ ಸ್ವಂತ ಮಗನನ್ನೇ ಉಳಿಸಿಕೊಳ್ಳದೆ ನಮಗಾಗಿ ಕೊಟ್ಟಿರುವಾಗ ಉಳಿದದ್ದನ್ನು ಕೊಡದೇ ಇರುವನೇ ಎಂದು ದೇವರ ವಾಕ್ಯವೇ ಹೇಳುತ್ತಾ ಇದೆ. ಆದರೆ ಸೈತಾನನು, ಲೋಕವು, ಲೋಕದ ಜನರು ಯಾವಾಗಲೂ ನಿನಗೆ ಯಾಕೆ ಇದು ನಡೆದಿಲ್ಲ, ನಿನಗೆ ಯಾಕೆ ಇದು ಸಿಕ್ಕಿಲ್ಲ, ಬರೀ ಲೋಕದ ವಸ್ತುಗಳ ಮೇಲೆ, ಲೋಕದ ಕಾರ್ಯಗಳ ಮೇಲೆ ನಮ್ಮ ಕಣ್ಣನ್ನು ತಿರುಗಿಸಿ ನಿತ್ಯವಾದದ್ದನ್ನು ಕಳ್ಕೊಳ್ಳುವಂತೆ ಮಾಡುತ್ತಾನೆ. ಆದರೆ ಪ್ರಿಯ ದೇವಜನರೇ, ಒಂದು ನೆನಪಿನಲ್ಲಿಟ್ಟುಕೊಳ್ಳಿರಿ, ಲೋಕದ ಎಲ್ಲವೂ ಗತಿಸಿ ಹೋಗುವುದು, ಆತ್ಮ ದೇವರ ಮುಂದೆ ನಿಂತುಕೊಳ್ಳುವುದು. ಹಾಗಾದರೆ ಅಂಥ ಸಂದರ್ಭದಲ್ಲಿ ನಾವು ವ್ಯಥೆ ಪಡುವುದಕ್ಕಿಂತ ಈಗಲೇ ಕರ್ತನಲ್ಲಿ ಒಂದಾಗುವುದು ಎಷ್ಟೋ ಒಳ್ಳೆಯದಾಗಿದೆ. ಆದ್ದರಿಂದ ಈ ವಾಕ್ಯ ಹೇಳುತ್ತಾ ಇದೆ, ಯೇಸು ಸ್ವಾಮಿ ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು ಎಂದು ಹೇಳುತ್ತಾ ಇದೆ. ಮಾರ್ಕನು ಬರೆದ ಸುವಾರ್ತೆಯಲ್ಲಿ 1ನೇ ಅಧ್ಯಾಯ 38ನೇ ವಾಕ್ಯದಲ್ಲಿ, ನಾವು ಸಮೀಪದಲ್ಲಿರುವ ಬೇರೆ ಊರುಗಳಿಗೆ ಹೋಗೋಣ, ಅಲ್ಲಿಯೂ ನಾನು ಸುವಾರ್ತೆಯನ್ನು ಸಾರಬೇಕು, ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ ಎಂದು ಹೇಳಿದನು. ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ನಾನು ಯಾಕೆ ಹೊರಟು ಬಂದಿದ್ದೇನೆ, ನಾನು ಯಾಕೆ ಮಾನವಧಾರಿಯಾಗಿ ಬಂದಿದ್ದೇನೆ? ಯಾಕೆಂದರೆ ನಾನು ಹೊರಟು ಹೋಗಿ ಶುಭವರ್ತಮಾನವನ್ನು, ಸುವಾರ್ತೆಯನ್ನು ಸಾರಬೇಕು. ಏನ ಸುವಾರ್ತೆ? ಸುವಾರ್ತೆ ಅಂದರೆ ಗುಡ್ ನ್ಯೂಸ್ ಅಂತ. ಶುಭ ವಾರ್ತೆ ಯಾರಿಗೆ? ಪಾಪದಲ್ಲಿರುವವರಿಗೆ, ಕೆಟ್ಟತನದಲ್ಲಿರುವವರಿಗೆ. ಯೇಸು ಸ್ವಾಮಿ ಹೇಳಿದರು, ನನ್ನನ್ನು ತಂದೆ ಕಳುಹಿಸಿಕೊಟ್ಟಿದ್ದಾರೆ,
ನಿಮ್ಮನ್ನು ರಕ್ಷಿಸುವಂತೆ ಶುಭವರ್ತಮಾನವನ್ನು ಸಾರುವಂತೆ. ಎಷ್ಟೋ ಜನರಿಗೆ ನಮಗೆ ಮೊದಲು ಶುಭವರ್ತಮಾನ ಗೊತ್ತಿಲ್ಲ. ನಮ್ಮ ಊರಿಗೆ, ನಮ್ಮ ಮನೆಗೆ ನಮಗೂ ಅರ್ಥವಾಗಿರಲಿಲ್ಲ. ಈ ಯೇಸು ಸ್ವಾಮಿ ಯಾಕೆ ಬಂದರು, ಈ ಯೇಸು ಸ್ವಾಮಿ ಯಾಕೆ ಬೇಕು ಅಂತ ಎಷ್ಟೋ ಜನಕ್ಕೆ ನಮಗೆ ಅರ್ಥ ಆಗಲಿಲ್ಲ. ಆದರೆ ಈಗ ನಿಮಗೂ ನನಗೂ ಅರ್ಥವಾಗಿದೆ. ಆತನು ಬಂದದ್ದು ನಮಗೆ ಆ ಪಾಪದಿಂದ ಬಿಡಿಸಿ ಪರಿಶುದ್ಧರನ್ನಾಗಿ ಮಾಡಲಿಕ್ಕೆ, ಅಂಧಕಾರದಿಂದ ಬಿಡಿಸಿ ನಮ್ಮನ್ನು ದೇವರಲ್ಲಿ ಕಳುಹಿಸಲಿಕ್ಕೆ, ಕತ್ತಲೆಯ ಜೀವಿತದಿಂದ ಬೆಳಕಾಗಿ ಮಾರ್ಪಡಿಸಲಿಕ್ಕೆ, ನಿರೀಕ್ಷೆ ಇಲ್ಲದೆ ಇರುವಂಥ ನಮಗೆ ನಿರೀಕ್ಷೆಯನ್ನು ಹುಟ್ಟಿಸುವುದಕ್ಕೆ, ನರಕಕ್ಕೆ ಹೋಗುವಂಥ ನಮ್ಮನ್ನು ಪರಲೋಕಕ್ಕೆ ಕಳುಹಿಸುವುದಕ್ಕೆ ಆತನು ಲೋಕಕ್ಕೆ ಬಂದನು, ಹೇಳಿದನು. ನಿಮಗೊಂದು ಗುಡ್ ನ್ಯೂಸ್. ಏನ ಗುಡ್ ನ್ಯೂಸ್ ಅಂದರೆ, ಈ ಲೋಕದಲ್ಲಿ ಬರುವ ಆಫರ್ಗಳಲ್ಲ, ಒಂದು ದಿನಕ್ಕೆ ಇದ್ದು ಇನ್ನೊಂದು ದಿವಸ ಇಲ್ಲದೆ ಹೋಗುವಂಥ ಕಾರ್ಯಗಳಲ್ಲ. ಬದಲಾಗಿ ಈ ಆಫರ್, ಈ ಆಶೀರ್ವಾದ ನಿರಂತರವಾಗಿರುವಂಥದ್ದು. ಹಾಲೆಲೂಯ. ಅದಕ್ಕೆ ದೇವರು ಯೇಸುಸ್ವಾಮಿ ಹೇಳ್ತಾ ಇರುವಂಥ ಮಾತು, ನಾನು ಇದಕ್ಕಾಗಿಯೇ ಬಂದಿದ್ದೇನೆ, ಇದಕ್ಕಾಗಿಯೇ ನಾನು ಹೊರಟು ಬಂದಿದ್ದೇನೆ. ಏನಕ್ಕೆ? ಸುವಾರ್ತೆಯನ್ನು ಸಾರಬೇಕು, ಶುಭ ವರ್ತಮಾನವನ್ನು ನಾನು ಸಾರಬೇಕು ಎಂದು ಹೇಳಿ ಏನು ಮಾಡಿದನು? ಹೇಳಿದನು. ನನ್ನ ಪ್ರಿಯ ದೇವಜನರೇ, ನಾವು ಬೈಬಲ್ ತರಗತಿಗಳನ್ನು ತೆಗೆದುಕೊಳ್ತಾ ಇದ್ದೇವೆ. ನಿಧಾನವಾಗಿ, ಸ್ಪಷ್ಟವಾಗಿ, ಎಷ್ಟೊಂದು ಚೆನ್ನಾಗಿ ಸುವಾರ್ತೆ ಎಂದರೇನು, ಅದರ ಪದಗಳೇನು, ಅದರ ಹಿನ್ನೆಲೆ ಏನು, ಅದು ಎಲ್ಲಿ ಬರೆಯಲ್ಪಟ್ಟಿದೆ, ಹೇಗೆ ಬರೆಯಲ್ಪಟ್ಟಿದೆ, ಅನೇಕ ವಿಧಾನಗಳು ಈ ರೀತಿ ಕಲಿತಾ ಹೋಗ್ತಾ ಇದ್ದೇವೆ. ಬೈಬಲ್ ಕಾಲೇಜಲ್ಲಿ 70 ಜನ ಮಾತ್ರ ಇದನ್ನು ಸದ್ವಿನಿಯೋಗ ಮಾಡಿಕೊಳ್ತಾ ಇದ್ದಾರೆ. ನಾವೆಷ್ಟೋ ಜನಕ್ಕೆ ಹೇಳಿದ್ವಿ, ದಿನದಲ್ಲಿ 1 ತಾಸನ್ನು ಬನ್ನಿರಿ, ಎಷ್ಟೊಂದು ಸುಂದರವಾದಂಥ ವಿಷಯಗಳು ಕಲಿತಾ ಇದ್ದಾರೆ. ನಾನು ಕೂಡ ಕಲಿತಾ ಇದ್ದೀನಿ, ನಾನು ಕೂಡ ಬೋಧಿಸ್ತಾ ಇದ್ದೀನಿ. ಆದರೆ ಎಷ್ಟೋ ಜನರಿಗೆ ಇಂಟ್ರೆಸ್ಟ್ ಇಲ್ಲ. ಪ್ರಾರ್ಥನೆ ಮಾಡೋದಕ್ಕೆ ಪ್ರೇಯರ್ ಗ್ರೂಪ್ಸ್ಗೆ ಬರೋದಿಲ್ಲ, ಬೈಬಲ್ ಕಾಲೇಜ್ಗೆ ಬರೋದಿಲ್ಲ, ಸೇವೆಗೆ ಸಪೋರ್ಟಾಗಿ ನಿಲ್ಲುವುದಿಲ್ಲ. ದೇವಜನವೇ, ಹಾಗಾದರೆ ಸುವಾರ್ತೆಯನ್ನು ಸಾರುವುದು ಸುಲಭದ ಕಾರ್ಯ ಅಲ್ಲ. ಆದರೂ ದೇವರು ಈ ಮೋಕ್ಷ ಮಾರ್ಗ ಸೇವೆಯ ಮೂಲಕವಾಗಿ ಅನೇಕ ಜನರಿಗೆ, ಅನೇಕ ಪ್ರಾಂತ್ಯಗಳಿಗೆ, ದೇಶ ವಿದೇಶಗಳಿಗೂ ಕೂಡ ಈ ಶುಭ ವರ್ತಮಾನವನ್ನು ದೇವರು ಮುಟ್ಟಿಸ್ತಾ ಇದ್ದಾರಲ್ಲ, ನಾವು ಸಂತೋಷ ಪಡುವಂಥವರಾಗಿದ್ದೇವೆ. ನನ್ನ ಪ್ರಿಯ ದೇವಜನವೇ, ಇಲ್ಲಿ ಮುಂದಕ್ಕೆ ನಾವು ಹೋಗುವಾಗ ಯೇಸು ಸ್ವಾಮಿ ಯಾರನ್ನು ಕರೆಯುವುದಕ್ಕಾಗಿ ಬಂದಿದ್ದಾನೆ. ಅದಕ್ಕೆ ನಾವು ನೋಡುತ್ತಾ ಇದ್ದೀವಿ ಲೂಕನು ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯ 32ನೇ ವಾಕ್ಯದಲ್ಲಿ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ, ಪಾಪಿಗಳನ್ನು ಕರೆಯುವುದಕ್ಕೆ ಬಂದವನು ಎಂದು ಅವರಿಗೆ ಉತ್ತರ ಕೊಟ್ಟನು. ಈಗ ನೀವಿಲ್ಲಿ ಅಂದುಕೊಳ್ಳಬಹುದು, ನೀತಿವಂತರಿಗೋಸ್ಕರ ಬಂದಿಲ್ಲ, ಪಾಪಿಗಳಿಗೋಸ್ಕರ. ಹಾಗಾದರೆ ನೀತಿವಂತರೂ ಇದ್ದಾರೆ, ಪಾಪಿಗಳೂ ಇದ್ದಾರೆ ಅಂತ ಅಂದುಕೊಳ್ಳುತ್ತೀರಾ. ಅದು ಹಾಗಲ್ಲ. ದೇವರ ವಾಕ್ಯ ನಾನು ಈಗಾಗಲೇ ಹೇಳಿದ್ದೇನೆ. ರೋಮ 3, 10, 11, 12 ವಾಕ್ಯದಲ್ಲಿ ನೋಡಿದರೆ, ಒಳ್ಳೆಯವನಿಲ್ಲ, ಒಬ್ಬನಾದರೂ ಇಲ್ಲ. ಅಲ್ಲಿ ಹೇಳ್ತಾ ಇರೋದು ಒಳ್ಳೆಯವನಿಲ್ಲ, ಒಬ್ಬನಾದರೂ ಇಲ್ಲ. ಎಲ್ಲರೂ ಪಾಪ ಮಾಡಿದ್ದಾರೆ, ಎಲ್ಲರೂ ಕೆಟ್ಟದ್ದನ್ನು ಮಾಡಿ ದೇವರಿಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾರೆ. ಹಾಗಾದರೆ ಅರ್ಥ, ನಾನು ಅನೇಕರು ಹೇಳುತ್ತಾರೆ, ನಾನು ಪರಿಶುದ್ಧನು, ನೀತಿವಂತನು, ನಾನೇನು ತಪ್ಪು ಮಾಡಿಲ್ಲ. ಏನಾದರೂ ತಪ್ಪು ಮಾಡಿದರೆ ಅದು ಸಣ್ಣ ಪುಟ್ಟ ದಾನ ಧರ್ಮ ಮಾಡಿ ಸರಿ ಮಾಡಿಕೊಂಡಿದ್ದೇನೆ ಅನ್ನುತ್ತಾರೆ. ದೇವಜನವೇ, ನಾವು ಆ ನೀತಿವಂತಿಕೆಯನ್ನು ದುಡ್ಡು ಕೊಟ್ಟು, ದಾನ ಕೊಟ್ಟು, ಹಣ ಕೊಟ್ಟು, ಆಸ್ತಿ ಕೊಟ್ಟು, ಅನ್ನದಾನ ಮಾಡಿಯೂ ಹೊಂದಿಕೊಳ್ಳಲಿಕ್ಕೆ ಆಗುವುದಿಲ್ಲ. ನೀತಿ ಅನ್ನೋದು ಅಷ್ಟು ಸುಲಭವಾಗಿ ಸಿಕ್ಕಿದರೆ ನಿಮ್ಮ ಹತ್ರ ಆಸ್ತಿ ಇದೆ, ಹಣ ಇದೆ, ಅನ್ನ ಇದೆ, ಕೊಡ್ತೀರಾ. ಇಲ್ಲದೇ ಇರುವಂಥವರು ನೀತಿವಂತರಾಗುವುದಕ್ಕೆ ಅವಕಾಶವೇ ಇಲ್ವಾ? ಆದ್ದರಿಂದ ಕ್ರಿಯೆಗಳ ನಿಮಿತ್ತವಾಗಿ, ಅಂದರೆ ಬರೀ ದಾನ ಧರ್ಮಗಳ ಪುಣ್ಯ ಕ್ರಿಯೆಗಳಿಂದ ಮಾತ್ರ ಅಲ್ಲ, ನಮ್ಮ ಜೀವನ ನಡತೆಯಿಂದ ನಾವು ನೀತಿವಂತರಾಗುತ್ತೇವೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತಾ ಇರುವಂಥ ಮಾತನ್ನು, ದೇವರ ಕಡೆಗೆ ತಿರುಗಿಕೊಳ್ಳಿರಿ, ಲೂಕ 5:32, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ನೀತಿವಂತರನ್ನು ಕರೆಯುವುದಕ್ಕೆ ನಾನು ಬಂದವನಲ್ಲ. ಯೇಸು ಸ್ವಾಮಿ ಬಂದಿರುವಂಥದ್ದು ವಿಭೇದವನ್ನು ಹುಟ್ಟಿಸಿ ಒಳ್ಳೆಯವರಿಗೋಸ್ಕರ ಅಲ್ಲ, ಪಾಪಿಗಳು. ಹಾಗಾದರೆ ಯಾರು ಪಾಪಿಗಳು? ಎಲ್ಲ ಮಾನವರು. ಹಾಗಾದರೆ ಯೇಸು ಸ್ವಾಮಿ ಬಂದಿದ್ದು, ಕೆಲವರು ಹೇಳ್ತಾರೆ ಯೇಸು ಸ್ವಾಮಿ ಇಸ್ರಾಯೇಲರಿಗೋಸ್ಕರ, ಯಹೂದ್ಯರಿಗೋಸ್ಕರ ಮಾತ್ರ ಬಂದಿದ್ದು ಅಂತ. ಬೈಬಲನ್ನು ಅರ್ಧಂಬರ್ಧ ಓದಿದವರು, ಸುಮ್ಮನೆ ಯಾರೋ ಹೇಳಿದ ಮಾತುಗಳನ್ನು ಕೇಳಿಸಿಕೊಂಡವರು ಮಾತ್ರವೇ ಆ ರೀತಿ ಮಾತನಾಡುತ್ತಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಯೋಹಾನ 3:16, ದೇವರು ಲೋಕದ ಮೇಲೆ, ಯಾವುದೋ ದೇಶದ ಮೇಲೆ,
ಇಲ್ಲವೇ ಜಾತಿಯ ಮೇಲೆ, ಇಲ್ಲ ಧರ್ಮದ ಮೇಲೆ ದೇವರು ಪ್ರೀತಿಯನ್ನು ಇಡಲಿಲ್ಲ, ಲೋಕದ ಮೇಲೆ ಆತನು ಪ್ರೀತಿಯನ್ನಿಟ್ಟನು. ಲೋಕ ಅಂದರೆ ಈ ಭೂಮಿಯ ಮೇಲಿರುವಂಥ ಸಕಲ ಮಾನವರು, ಅವರಿಗೆ ಸಂಬಂಧಪಟ್ಟವರಿಗೆ ದೇವರು ಲೋಕವನ್ನು ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಅದರರ್ಥ ಇಲ್ಲಿ ಹೇಳುತ್ತಿರುವಂಥ ಮಾತನ್ನು ಗಮನಿಸಿರಿ. ದೇವರು ನೀತಿವಂತರಲ್ಲ, ಪಾಪಿಗಳನ್ನು ರಕ್ಷಿಸುವುದಕ್ಕಾಗಿ ಆತನು ಬಂದಿದ್ದಾನೆ. ಆ ಗುಂಪಿನಲ್ಲಿ ನಾವಿದ್ದೀವಿ. ನಾವು ರಕ್ಷಿಸಲ್ಪಡುತ್ತಿರುವಂಥ ಗುಂಪಾಗಿದ್ದೇವೆ. ನನ್ನ ಪ್ರಿಯ ದೇವಜನವೇ, ರಕ್ಷಣೆ ಅಂತ ಹೇಳಿದರೆ ಅನೇಕರು ಹೇಳ್ತಾರೆ, ನಾನು ಈಗಾಗಲೇ ರಕ್ಷಣೆ ಪಡ್ಕೊಂಡು ಬಿಟ್ಟಿದ್ದೀನಿ, ಹೊಂದ್ಕೊಂಡು ಬಿಟ್ಟಿದ್ದೀನಿ, ಸಿಕ್ಕಿಬಿಟ್ಟಿದೆ ಅಂತ. ರಕ್ಷಣೆ ಒಂದು ರೀತಿ ಪ್ಯಾಕೇಜ್ ಅಲ್ಲ, ಕೊಟ್ಟು ಬಿಡೋದಕ್ಕೆ, ಮುಗಿದು ಬಿಡೋದಕ್ಕೆ. ಕೆಲವರು ಅಂದುಕೊಳ್ಳುತ್ತಾರೆ, ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದೀನಿ, ನಾನು ರಕ್ಷಣೆ ಹೊಂದ್ಬಿಟ್ಟಿದ್ದೀನಿ, ನನಗೆ ಕ್ರಿಶ್ಚಿಯನ್ ಹೆಸರಿಟ್ಬಿಟ್ಟಿದ್ದಾರೆ, ನಾನು ಹೊಂದ್ಬಿಟ್ಟಿದ್ದೀನಿ, ನಾನು ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ದೀನಿ, ನಾನು ರಕ್ಷಣೆ ಹೊಂದ್ಬಿಟ್ಟಿದ್ದೀನಿ, ನಾನು ಹೋಗಿ ಪ್ರೇಯರ್ ಮಾಡಿದೆ, ಅಯ್ಯವರು ತೈಲಾಭಿಷೇಕ ಮಾಡಿದ್ರು, ನಾನು ರಕ್ಷಣೆ ಹೊಂದ್ಬಿಟ್ಟಿದ್ದೀನಿ, ನೀನು ಇವತ್ತಿನಿಂದ ರಕ್ಷಣೆ ಹೊಂದ್ಕೊಂಡಿದ್ದೀಯ ಹೋಗು ಅಂತ ಹೇಳಿದ್ರು, ನಾನು ರಕ್ಷಣೆ ಹೊಂದ್ಕೊಂಡಿದ್ದೀನಿ. ಇದು ಅಲ್ಲ. ರಕ್ಷಣೆ ಎಂಬುದು ಒಂದು ರಾತ್ರಿಯಲ್ಲಿ, ಒಂದು ದಿನದಲ್ಲಿ ಪಡೆದುಕೊಳ್ಳುವುದಲ್ಲ, ಇದನ್ನು ಉಳಿಸಿಕೊಳ್ಳುವುದು ಬಹಳ ಮುಖ್ಯ. ನಮ್ಮ ಕೈಯಲ್ಲಿ ಏನಾದರೂ ಒಂದು ರಕ್ಷಣೆಯ ಪಾತ್ರೆಯನ್ನು ಕೊಟ್ಟರೆ, ಬಿಳಿ ಅಂಗಿಯನ್ನು ನಮಗೆ ದೇವರು ಕೊಟ್ಟರೆ, ಹೌದು ದೇವರು ಕೊಟ್ಟಿದ್ದಾರೆ ಬಿಳಿ ಅಂಗಿ, ಆದರೆ ಆ ಬಿಳಿ ಅಂಗಿ ಎಂಬುದು ಕೊಳಕಾಗಬಾರದು. ಅದಕ್ಕಾಗಿ ನಾವು ಕೊಳಕಿನ ಜಾಗದಲ್ಲಿ ಕೂತ್ಕೊಳ್ಳಲ್ಲ, ಕೆಟ್ಟದ್ದನ್ನು ಮಾತಾಡಲ್ಲ, ಕೆಟ್ಟ ಕಾರ್ಯಗಳಲ್ಲಿ ಪಾಲುಗಾರರಾಗಲ್ಲ. ಯಾಕೆಂದರೆ ನನ್ನ ಬಿಳಿ ಅಂಗಿ ಪಾಪಮಯವಾಗುತ್ತದೆ, ಕೆಟ್ಟು ಹೋಗುತ್ತದೆ, ಇದು ನಾಶನ ಆಗುತ್ತದೆ. ಅದಕ್ಕೆ ಬಹಳ ಶುಭ್ರವಾಗಿ ಜಾಗರೂಕತೆಯಿಂದ ಇಟ್ಟುಕೊಳ್ಳುತ್ತಾರೆ. ಹಾಗೆ ದೇವರ ಮಕ್ಕಳಾಗಿರುವ ನಾವು ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸಿದವರಾಗಿ, ದೇವರೇ ನಾನು ಪಾಪಕ್ಕೆ ಪ್ರಚೋದಿತಳಾಗದೆ, ದುರಾತ್ಮನ ಒಂದು ಆಲೋಚನೆಗೆ ಆಕರ್ಷಣೆಗೆ ಒಳಗಾಗದೆ, ಪರಿಶುದ್ಧತೆಯನ್ನು ಪ್ರೀತಿ ಮಾಡಿ ಪ್ರತಿನಿತ್ಯ ನಿನ್ನ ಮಾರ್ಗದಲ್ಲಿ ನಡೆಯುತ್ತಿರಬೇಕಪ್ಪ. ನಿನ್ನ ಪ್ರಿಯ ಮಗಳಾಗಿ ನಾನು ಜೀವಿಸಬೇಕು, ಮಗನಾಗಿ ಜೀವಿಸಬೇಕು ಎಂದು ಹೇಳಿ ಎಚ್ಚರವುಳ್ಳವರಾಗಿ ಪ್ರತಿನಿತ್ಯ ಕರ್ತನಲ್ಲಿ ನಡೆಯುವವರು ನೀತಿವಂತರಾಗ್ತಾರೆ. ಅವರನ್ನು ದೇವರು ನೀತಿವಂತರನ್ನಾಗಿ ಮಾಡಿ ಅವರನ್ನು ದೇವರು ಪರಿಶುದ್ಧಗೊಳಿಸುತ್ತಾನೆ. ಅದು ಈ ವಾಕ್ಯವನ್ನು ನಾವು ನೋಡುತ್ತಾ ಇದ್ದೇವೆ. ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ ಅದರ 10ನೇ ವಾಕ್ಯದಲ್ಲಿ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಹಾಲೆಲೂಯಾ. ನನ್ನ ಪ್ರಿಯ ದೇವಜನವೇ, ಈ ಲೋಕದಲ್ಲಿರುವಂಥ ಅನೇಕರು ಒಳ್ಳೆಯದನ್ನು ಹುಡುಕ್ತಾರೆ, ದಿ ಬೆಸ್ಟನ್ನು ಸೆಲೆಕ್ಟ್ ಮಾಡಿಕೊಳ್ತಾರೆ, ಉಳಿದದ್ದನ್ನು ಬಿಟ್ಟು ಬಿಡುತ್ತಾರೆ. ನೀವೊಂದು ಮಾತನ್ನು ಕೇಳಿಸಿಕೊಂಡಿರ್ತೀರ, ದುಷ್ಟ ಸಂಹಾರಕ ಶಿಷ್ಟ ರಕ್ಷಕ ಎಂದು ಕೇಳಿಸಿಕೊಂಡಿರ್ತೀರ. ಅಂದರೆ ಶಿಷ್ಟರನ್ನು ರಕ್ಷಿಸುವುದು, ದುಷ್ಟರನ್ನು ಶಿಕ್ಷಿಸುವುದು ಕೆಲವರ ಉದ್ದೇಶವಾಗಿರುತ್ತದೆ. ಆದರೆ ಯೇಸು ಕ್ರಿಸ್ತನು ಶಿಷ್ಟರನ್ನು ರಕ್ಷಿಸುವುದು ಮಾತ್ರವಲ್ಲ, ದುಷ್ಟರನ್ನು ಕೂಡ ಆತ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ನೋಡಿ, ಈ ಲೋಕದಲ್ಲಿ ಶಿಷ್ಟರು ದುಷ್ಟರು ಅಂತ ನಾವು ವಿಂಗಡಣೆ ಮಾಡೋಕ್ಕೋದ್ರೆ ಯಾರೂ ಶಿಷ್ಟರು ಇಲ್ಲ, ಅಂದರೆ ಪರಿಶುದ್ಧರಿಲ್ಲ, ನೀತಿವಂತರಿಲ್ಲ. ನೀವೇ ಹೇಳಿ, ಆಲೋಚನೆಯಲ್ಲಿ, ಕ್ರಿಯೆಯಲ್ಲಿ, ಮಾತಿನಲ್ಲಿ, ಕಣ್ಣು ದೃಷ್ಟಿಯಲ್ಲಿ, ಕೇಳುವುದರಲ್ಲಿ ಎಲ್ಲೂ ಕೂಡ ಒಂದು ತಪ್ಪು ಕೂಡ ಮಾಡಿಲ್ವಾ? ಮಾಡಿದ್ದೀವಿ, ಸಣ್ಣದು ಪುಟ್ಟದ್ದು, ಅದ್ಯಾವುದು ಪಾಪವಲ್ಲವಲ್ಲ ಅಂದುಕೊಳ್ಳಬೇಡ್ರಿ. ಯಾಕೆಂದರೆ ಪ್ರತಿ ತಪ್ಪು ಮಿಸ್ಸಿಂಗ್ ದ ಮಾರ್ಕ್ ಅಂತಾರೆ. ಸಿನ್ ಅಂದರೆ ಏನು, ಪಾಪ ಅಂದರೆ ಏನಂದರೆ ದೇವರು ಗೀಚಿದ ದಾರಿಯಿಂದ ಸ್ವಲ್ಪ ಆ ಕಡೆ ಈ ಕಡೆ ಹೋದರೂ ಕೂಡ ಅದು ತಪ್ಪುವುದು ಅಂತ ಹೇಳ್ತಾರೆ. ಮಿಸ್ಸಿಂಗ್, ತಪ್ಪುವುದು ಅಂದರೆ ದೇವರು ತೋರಿಸಿದ ದಾರಿಯನ್ನು ತಪ್ಪುವುದು ಅಂದರೆ ಪಾಪ ಮಾಡುವುದು. ಹಾಗೆ ನೋಡಿದರೆ ಮನುಷ್ಯರೆಲ್ಲರೂ ದೇವಾದಿ ದೇವನ ಮುಂದೆ ಪಾಪಿಗಳಾಗಿದ್ದಾರೆ. ಇಲ್ಲಿ ದೇವರ ವಾಕ್ಯ ಹೇಳುತ್ತಾ ಇದೆ, ಮನುಷ್ಯ ಕುಮಾರನು ಅಂದರೆ ಯೇಸು ಸ್ವಾಮಿ ಯಾಕೆ ಬಂದನು ಅಂತ ಹೇಳಿದರೆ, ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಯಾವ ರೀತಿಯಲ್ಲಿ? ದೇವರ ವಾಕ್ಯ ಹೇಳುತ್ತದೆ, ಪ್ರತಿಯೊಂದು ಆತ್ಮವನ್ನು ಆತನು ಪ್ರೀತಿಸ್ತಾನೆ. 100 ಕುರಿಗಳಿದ್ದರೆ 99 ಕುರಿಯಲ್ಲಿ ಹಟ್ಟಿಯಲ್ಲಿರಬಹುದು, ಒಂದು ಕುರಿ ತಪ್ಪಿಸಿಕೊಂಡಿರಬಹುದು. ಸ್ವಾಮಿ ಆ ಒಂದು ಕುರಿಯನ್ನು ಕೂಡ, ಅಂದರೆ ಅದರ ಅರ್ಥ ಯಾವ ಒಬ್ಬ ವ್ಯಕ್ತಿಯನ್ನು ಯಾವುದೇ ಒಂದು ಪರಿಸ್ಥಿತಿಯಲ್ಲಿರುವಾತನನ್ನು ಬಿಟ್ಟು ಬಿಡದೆ ಪ್ರತಿಯೊಬ್ಬರಿಗಾಗಿ ಆತನು ಬಂದನು. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು, ಅವಿಧೇಯತೆಯನ್ನು ಸೂಚಿಸುವ, ಪಾಪಮಯವಾಗಿರುವ, ದೇವರಿಗೆ ದೂರವಾಗಿರುವಂಥ ಪ್ರತಿಯೊಬ್ಬರನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ನೀವು ಎಲ್ಲಿದ್ದಿರಿ ಗೊತ್ತಾ? ನೀವು ನಾನು ಬಹಳ ಎಲ್ಲೋ ಹಳ್ಳಿಯಲ್ಲಿದ್ದೆವು,
ಬಡತನದಲ್ಲಿದ್ದೆವು, ವಿದ್ಯಾಭ್ಯಾಸ ಇಲ್ಲದೆ ಇದ್ದೆವು, ಪ್ರೀತಿ ಇಲ್ಲದೆ ಇದ್ದೆವು, ಆರೋಗ್ಯ ಇಲ್ಲದೆ ಇದ್ದೆವು. ಅಂಥ ಸಂದರ್ಭದಲ್ಲಿ ದೇವರ ಕಣ್ಣು ನಮ್ಮನ್ನು ಕಂಡಿತು. ಒಂದು ಸಾರಿ ನಿಮಗೆ ಗೊತ್ತಿದೆ, ಯೇಸು ಸ್ವಾಮಿ ಬಂದು ಆಂದ್ರೆಯನ ಹತ್ರ ಮಾತನಾಡುತ್ತಾರೆ. ಆಂದ್ರೆಯನೇ, ನೀನು ಆ ಅತ್ತಿ ಮರದ ಕೆಳಗಡೆ ಕೂತುಕೊಂಡು, ಅಂಜೂರದ ಮಳೆಗೆ ಕೆಳಗಡೆ ಕೂತುಕೊಂಡು ಮೆಸ್ಸಿಯನನ್ನು ಎದುರು ನೋಡ್ತಾ ಇದ್ದೀಯಲ್ಲವಾ ಅಂತ ಕೇಳಿದಾಗ, ಸ್ವಾಮಿ, ನಾನು ಅಂಜೂರದ ಮರ ಕೆಳಗೆ ಇದ್ದಿದ್ದು ನಿನಗೆ ಹೆಂಗೆ ಗೊತ್ತು? ನನ್ನ ಹೆಸರು ನಿನಗೆ ಹೆಂಗೆ ಗೊತ್ತು? ನಾನು ಆಲೋಚನೆ ಮಾಡ್ತಾ ಇದ್ದಿದ್ದು ನಿನಗೆ ಹೆಂಗೆ ಗೊತ್ತು ಅಂದರೆ, ದೇವರು ಹೇಳ್ತಾರೆ, ನನಗೆ ಎಲ್ಲ ಗೊತ್ತು ಅಂತ ಹೇಳ್ತಾರೆ. ಅದರ ಅರ್ಥ, ನಾವು ಕೂಡ ನಿಜವಾಗಿ ಹೇಳ್ತಾ ಇದೆ, ಅಲ್ಲಿದ್ದವರನ್ನು ಯೇಸು ಸ್ವಾಮಿ ಹೇಗೆ ಕಂಡುಕೊಂಡರು? ಪ್ರತಿಯೊಬ್ಬರನ್ನು ಹುಡುಕಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ನೀನೆಲ್ಲೋ ಬಚ್ಚಿಟ್ಕೊಂಡಿರ್ಬೋದು, ಎಲ್ಲೋ ನಾನು ಮಾಡ್ತಾ ಇರೋದು ತಪ್ಪು ಕಾಣಿಸ್ತಾ ಇಲ್ಲ ಅಂದುಕೊಳ್ಬೋದು, ನನ್ನ ಕಣ್ಣೀರು ವೇದನೆ ದೇವರಿಗೆ ಅರ್ಥವಾಗುತ್ತಿಲ್ಲ ಅಂತ ಅಂದುಕೊಳ್ತಾ ಇರ್ಬೋದು. ದೇವರು ಜಕ್ಕಾಯನನ್ನು ನೋಡಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ ಎಂದು ಹೇಳಿದ ಹಾಗೆ ನಿಮ್ಮನ್ನು ನನ್ನನ್ನು ದೇವರು ಹೆಸರಿಡಿದು ಕರೆಯುತ್ತಾನೆ. ನಮ್ಮ ಪರಿಸ್ಥಿತಿಯನ್ನು ಮಾರ್ಪಡಿಸಿ ನಮ್ಮ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ. ಈತನೂ ಕೂಡ ಪಾಪಿ ಅಂತ ಲೋಕ ಅಂದುಕೊಂಡಿದ್ದರು. ಆದರೆ ಯೇಸು ಸ್ವಾಮಿ ಜಕ್ಕಾಯನನ್ನು ಹುಡುಕಿ ಅವನನ್ನು, ಬಾ ನಿನ್ನ ಮನೆಗೆ ಬರಬೇಕು ನನ್ನಂತ ಮನೆಗೆ ಹೋಗಿ ಅಲ್ಲಿ ವಾಕ್ಯವನ್ನು ಸಾರಿದ ಮೇಲೆ ಜಕ್ಕಾಯನು ಮಾನಸಾಂತರ ಹೊಂದುತ್ತಾನೆ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಇವನು ಕೂಡ ಅಬ್ರಹಾಮನ ವಂಶಿಕನಲ್ಲವೇ? ಅದರ ಅರ್ಥ, ಈಗ ಇವನು ರಕ್ಷಿಸಲ್ಪಟ್ಟಿದ್ದಾನೆ. ನನ್ನ ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಪ್ರತಿಯೊಬ್ಬರನ್ನು ಹುಡುಕುತ್ತಾನೆ, ಪ್ರತಿಯೊಬ್ಬರನ್ನು ರಕ್ಷಿಸುತ್ತಾನೆ. ಆತನ ದೃಷ್ಟಿಯಲ್ಲಿ ಕುಲ ಮತ ಇಲ್ಲ, ಭಾಷೆ ಭಿನ್ನಾಭಿಪ್ರಾಯ ಇಲ್ಲ, ಮೇಲು ಕೀಳು ಇಲ್ಲ, ಕಪ್ಪು ಬಿಳುಪು ಇಲ್ಲ, ಹತ್ತಿರ ದೂರ ಇಲ್ಲ, ಹಳ್ಳಿ ಪಟ್ಟಣ ಇಲ್ಲ, ಬಡವ ಶ್ರೀಮಂತ ಇಲ್ಲ, ಯಾವುದೂ ಇಲ್ಲ. ಆತನು ಪ್ರತಿಯೊಬ್ಬರನ್ನು ತನ್ನ ಮಕ್ಕಳನ್ನಾಗಿ ನೋಡುತ್ತಾನೆ. ಮನುಷ್ಯರೇ ನಾವು ನಮ್ಮನ್ನು ಬೇರ್ಪಡಿಸಿಕೊಳ್ಳುತ್ತೇವೆ ಹೊರತು ದೇವರ ದೃಷ್ಟಿಯಲ್ಲಿ ನಾವೆಲ್ಲರೂ ಒಂದೇ ಆಗಿದ್ದೇವೆ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ಕೆಟ್ಟು ಹೋಗಿರುವುದನ್ನು ಸರಿಪಡಿಸುವಂಥದ್ದು ಈ ಲೋಕದಲ್ಲಿ ಅದನ್ನು ಯಾರೂ ಸರಿಪಡಿಸಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವರು ಅಂದುಕೊಳ್ಳುತ್ತಾರೆ, ಇಲ್ಲ ಇದಕ್ಕೇನೋ ಒಂದು ನಾವು ಮಾಡಿದರೆ, ಹೋಮ ಮಾಡಿದರೆ, ಇಲ್ಲ ಪೂಜೆ ಮಾಡಿದರೆ, ಇಲ್ಲ ಪ್ರಾರ್ಥನೆ ಮಾಡಿದರೆ, ಇಲ್ಲ ಏನೋ ಕಟ್ಟಿದರೆ, ಏನೋ ಸುತ್ತಿದರೆ, ಏನೋ ಮಾಡಿದರೆ ಸರಿ ಹೋಗುತ್ತೆ. ಕೆಲವರು ಹೇಳ್ತಾರೆ, ಸಾರಿ ಟು ಸೇ ದಿಸ್, ಜಸ್ಟ್ ಉದಾಹರಣೆಯನ್ನು ಹೇಳ್ತೇನೆ. ನಿಮ್ಮ ಒಂದು ರಾಶಿಯಲ್ಲಿ, ನಿಮ್ಮ ಒಂದು ಜಾತಕದಲ್ಲಿ ದೋಷ ಇದೆ, ಅಯ್ಯೋಯ್ಯೋ ಏನು ಮಾಡೋದು? ಚಿಂತೆ ಮಾಡಬೇಡಿ, ನಾನು ಸರಿಪಡಿಸ್ತೇನೆ. ಹೇಗೆ ಸರಿಪಡಿಸ್ತೀರಾ? ನೀವು ಸ್ವಲ್ಪ ಅಮೌಂಟ್ ಕೊಟ್ಟರೆ ನಾನು ಸರಿಪಡಿಸ್ತೇನೆ. ಗ್ರಹಗಳು ಹೀಗೆ, ನಕ್ಷತ್ರಗಳು ಹೀಗೆ, ದಿನಗಳು ಹೀಗೆ ನಿಮಗೆ ವಿರುದ್ಧವಾಗಿದ್ದಾವೆ, ನಾವು ಸರಿಪಡಿಸುತ್ತೇವೆ ಎಂದು ಹೇಳಿದಾಗ ಅವರು ಹಣವನ್ನು ಕೊಟ್ಟು ಸರಿಪಡಿಸ್ತಾರೆ. ಹಾಗಾದರೆ ಹಣವನ್ನು ಕೊಟ್ಟು ಸರಿಪಡಿಸುವ ಹಾಗಿದ್ದರೆ ಮತ್ತು ಆ ವ್ಯಕ್ತಿ ಯಾಕೆ ಹೇಳಬೇಕು ಇದಾಗಲ್ಲ, ಇದು ತೊಂದರೆ ಇದೆ ಅಂತ? ದುಡ್ಡು ಕೊಟ್ಟರೆ ಸರಿ ಹೋಗ್ಬಿಡುತ್ತೆ, ದುಡ್ಡು ಕೊಡದೇ ಇದ್ದರೆ ಸರಿ ಮಾಡಲ್ಲ. ಆ ರೀತಿಯಾಗಿರುವಂಥದ್ದಲ್ಲ. ದೇವರು ಮನುಷ್ಯಕುಮಾರನು ಏನಂದರೆ ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ನಮ್ಮ ಜೀವನ ಕೆಟ್ಟು ಹೋಗಿರಬಹುದು, ನಮ್ಮ ಕುಟುಂಬ ಕೆಟ್ಟು ಹೋಗಿರಬಹುದು, ನಮ್ಮ ಜೀವಿತ ಕೆಟ್ಟು ಹೋಗಿರಬಹುದು. ಸರಿಪಡಿಸಲಿಕ್ಕಾಗದೇ ಇರುವಂಥ ಅನಾರೋಗ್ಯ, ವಾಸಿ ಮಾಡಲಿಕ್ಕಾಗದೇ ಇರುವಂಥ ರೋಗಗಳಿಂದ, ಸರಿಪಡಿಸಲಿಕ್ಕಾಗಿರುವಂಥ ಸಂಬಂಧಗಳು ಮುರಿದು ಹೋಗಿರುವುದರಿಂದ, ಅಯ್ಯೋ ಈ ರೀತಿ ನನ್ನ ಜೀವನ ಇದೆ ಅಂತ ಅಂದುಕೊಂಡ್ರೆ ಕೆಟ್ಟು ಹೋಗಿದೆಯಾ ನಿನ್ನ ಜೀವನ? ಯೇಸು ಸ್ವಾಮಿ ಹೇಳುತ್ತಾರೆ, ನಾನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಿದ್ದೇನೆ. ಆಮೇನ್. ಇವತ್ತು ನಿಮ್ಮ ಜೀವನ ಕೆಟ್ಟು ಹೋಗಿದ್ದರೆ, ಪಾಪಮಯವಾಗಿದ್ದರೆ, ಅನೇಕ ದುಷ್ಕೃತ್ಯಗಳಿಂದ, ದುಷ್ಟತನಗಳಿಂದ ತುಂಬಿದ್ದರೆ, ಇಗೋ ದೇವರೇ ನನ್ನನ್ನು ತೊಳೆ, ನನ್ನನ್ನು ಶುದ್ಧೀಕರಿಸು ಅಂತ ನೀವು ನಾನು ಪ್ರಾರ್ಥಿಸುವಾಗ ಖಂಡಿತವಾಗಿ ನಾವು ಶುದ್ಧರಾಗುತ್ತೇವೆ. ದೇವರು ನಮ್ಮನ್ನು ಶುದ್ಧಿಪಡಿಸುತ್ತಾನೆ. ಈ ವಾಕ್ಯದಲ್ಲಿ ಹೇಳುತ್ತಾ ಇರುವುದು ಅದೇನೆ. ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 28ನೇ ವಚನದಲ್ಲಿ, ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ, ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕಾಗಿ ಬಂದನು ಅಂತ ಹೇಳ್ತಾ ಇದೆ. ಯೇಸು ಸ್ವಾಮಿ ಬಂದಿರುವಂಥ ಉದ್ದೇಶ ಇಲ್ಲಿ ಹೇಳ್ತಾ ಇದೆ, ಸೇವೆ ಮಾಡುವುದಕ್ಕೂ, ಬಿಡಿಸಿಕೊಳ್ಳುವುದಕ್ಕೂ, ಪ್ರಾಣವನ್ನು ಈಡುಕೊಡುವುದಕ್ಕೂ. ಪ್ರಾಣವನ್ನು ಈಡುಕೊಡುವುದಂದ್ರೆ ಏನು ಗೊತ್ತಾ? ನಾವು ಪಾಪ ಮಾಡಿ ದಾಸತ್ವಕ್ಕೊಳಗಾಗಿದ್ದೀವಿ, ದೇವರು ನಮ್ಮನ್ನು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ಬಿಡಿಸಿಕೊಳ್ಳುತ್ತಾನೆ. ನೀವು ಅಂಗಡಿಗೆ ಹೋಗ್ತೀರಾ, ಅಂಗಡಿಗೆ ಹೋಗುವಾಗ ನನಗೆ ಆ ಸೋಪ್ ಕೊಡಿ, ಈ ಬ್ರೆಡ್ ಕೊಡಿ, ಈ ಟೂತ್ ಬ್ರಷ್ ಕೊಡಿ, ಆಕೆ ಸರಿ ಥ್ಯಾಂಕ್ ಯು ಅಂತ ಹೋಗ್ತಾ ಇದ್ದಾರೆ. ಅವ್ರು ಹೇಳ್ತಾರೆ, ಹಲೋ ಸರ್,
ಎಲ್ಲಿ ಹೋಗ್ತಾ ಇದ್ದೀರಾ? ನನ್ನ ವಸ್ತು ತಗೊಂಡಿದ್ದೀರಾ, ನೀವು ದುಡ್ಡು ಕೊಡಬೇಕು. ಯಾಕೆ ಅಂದರೆ ಅವ್ರು ಹೇಳ್ತಾರೆ, ಇಲ್ಲ ಇಲ್ಲ, ಎಕ್ಸ್ಚೇಂಜ್ ಇದು. ನನ್ನ ಹತ್ರ ವಸ್ತು ಇದೆ, ನಿನ್ನ ಹತ್ರ ದುಡ್ಡಿದೆ. ನೀನು ನನಗೆ ದುಡ್ಡು ಕೊಟ್ಟರೆ ನಾನು ನಿನಗೆ ವಸ್ತು ಕೊಡ್ತೇನೆ. ಸುಮ್ಮನೆ ಎಲ್ಲ ಆಗಲ್ಲ. ಅದೇ ರೀತಿಯಲ್ಲಿ ಪಾಪಕ್ಕೆ ದಾಸರಾಗಿದ್ದಂಥ ನಮ್ಮನ್ನು, ಕೆಟ್ಟು ಹೋಗಿದ್ದ ನಮ್ಮನ್ನು, ಸೈತಾನನ ಮುಷ್ಟಿಯಲ್ಲಿದ್ದಂಥ ನಮ್ಮನ್ನು ಯೇಸು ಸ್ವಾಮಿ ಎಲ್ಲ ಪಾಪಗಳನ್ನು ಹೊತ್ತುಕೊಂಡು ಆತನು ಶಿಕ್ಷೆಯನ್ನು ಅನುಭವಿಸಿ, ಆತನು ಮನುಷ್ಯನ ಮೇಲಿದ್ದಂಥ ಪಾಪಾಪರಾಧಗಳನ್ನು ತನ್ನ ಮೇಲೆ ಹೊತ್ತುಕೊಂಡು ನಮ್ಮ ಸ್ಥಾನದಲ್ಲಿ, ನಮ್ಮ ಪಕ್ಷವಾಗಿ ಆತನು ಮರಣಿಸಿ ಶಿಲುಬೆಯಲ್ಲಿ ಜಯಿಸಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾರೆ. ಅದಕ್ಕೆ ಈ ವಾಕ್ಯ ಹೇಳುತ್ತಾ ಇದೆ, ದೇವರು ಏನು ಮಾಡಿದ್ದಾನೆ? ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೆ ಬಂದನು, ಈಕ್ವಲ್ ಆಗಿ ಬಿಡಿಸಿಕೊಳ್ಳುವುದಕ್ಕೆ ಬಂದನು. ಈ ಲೋಕದಲ್ಲಿ ಯಾವ ನಂಬಿಕೆಯನ್ನು ನೋಡ್ರಿ, ಯಾವ ವ್ಯಕ್ತಿಗಳನ್ನು ನೋಡ್ರಿ, ಇದನ್ನು ಹೇಳೋದಿಲ್ಲ. ನಿನಗೆ ಆಸ್ತಿ ಬೇಕಾ, ನಿನಗೆ ಮನೆ ಬೇಕಾ, ನಿನಗೆ ಬಿಡುಗಡೆ ಬೇಕಾ, ನಿನಗೆ ಆಹಾರ ಬೇಕಾ, ನಿನಗೆ ಸಮೃದ್ಧಿ ಬೇಕಾ, ಅಂದರೆ ಲೌಕಿಕವಾದಂಥ ಅನೇಕ ಆಶೀರ್ವಾದಗಳನ್ನು ವಾಗ್ದಾನಗಳಾಗಿ ಮಾಡುತ್ತಾರೆ. ಆದರೆ ದೇವರ ವಾಕ್ಯ ಆ ರೀತಿಯಾಗಿ ವಾಗ್ದಾನ ಮಾಡೋದಿಲ್ಲ. ದೇವರ ವಾಕ್ಯ ಮೊದಲು ದೊಡ್ಡ ಆಶೀರ್ವಾದವನ್ನು ಹೇಳುತ್ತದೆ. ನಂತರ ಅವುಗಳನ್ನೇ ಕೊಟ್ಟ ದೇವರು ಇವುಗಳನ್ನು ಕೊಡೋದಿಲ್ವಾ ಅಂತ ಹೇಳುತ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಈ ವಾಕ್ಯ ಹೇಳುತ್ತಾ ಇರುವಂಥ ಮಾತು, ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕಾಗಿ ಬಂದನು ಎಂಬುದಾಗಿ. ಹಾಗೆ ನಿಮಗೆಲ್ಲ ಚಿರುಪರಿಚಿತವಾಗಿರುವಂಥ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 10:10 ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ, ಹೊರತು ಮತ್ಯಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು. ನಾನು ಯಾಕೆ ಬಂದೆನು? ನಿಮ್ಮ ಜೀವನವು ಪರಿಪೂರ್ಣವಲ್ಲ, ನಿಮ್ಮ ಸಮಾಧಾನವು ಪರಿಪೂರ್ಣವಲ್ಲ, ನಿಮ್ಮ ಆಶೀರ್ವಾದವು ಪರಿಪೂರ್ಣವಲ್ಲ. ಅದನ್ನು ನಾನು ಪರಿಪೂರ್ಣ ಮಾಡಲಿಕ್ಕಾಗಿ ಬಂದಿದ್ದೇನೆ. ನಿಮ್ಮ ಜೀವನಕ್ಕೆ ಒಂದು ಅರ್ಥ ಕೊಡುವುದಕ್ಕಾಗಿ ಬಂದಿದ್ದೇನೆ. ನಾನು ಬಂದಿರುವಂಥ ಉದ್ದೇಶ ನಿಮ್ಮ ಜೀವನದಲ್ಲಿ ಒಂದು ಅರ್ಥವನ್ನು ತರುವುದಕ್ಕಾಗಿ ಬಂದಿದ್ದೇನೆ ಎಂದು ದೇವರ ವಾಕ್ಯ ಹೇಳುತ್ತಾ ಇದೆ. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರು ನಮ್ಮನ್ನು ಸಮೃದ್ಧಿಯಾಗಿರಬೇಕಂತಲೂ ನಾವು ಜೀವದಿಂದಿರಬೇಕೆಂತಲೂ ಪಾಪದ ಪಾಲಿಗೆ ಸತ್ತು ಎರಡನೆಯ ಮರಣಕ್ಕೆ ಒಳಗಾಗುತ್ತಿದ್ದಂಥ ನಮಗೆ ದೇವರು ಜೀವವನ್ನು ಉಂಟು ಮಾಡಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಯೋಹಾನ 14:13 ಮತ್ತು 19 ಇದಲ್ಲದೆ ನೀವು ನನ್ನ ಹೆಸರಿನಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನು ನೆರವೇರಿಸುವೆನು. ಹೀಗೆ ಮಗನ ಮೂಲಕವಾಗಿ ತಂದೆಗೆ ಮಹಿಮೆ ಉಂಟಾಗುವುದು, ಬದುಕುವಿರಿ ಅಂತ ಹೇಳಿದರು. ಯೇಸು ಸ್ವಾಮಿ ಭೂಮಿಗೆ ಬಂದಂಥ ಮತ್ತೊಂದು ಉದ್ದೇಶ, ತನ್ನ ಜೀವಿತದ ಮೂಲಕವಾಗಿ ತಂದೆ ದೇವರಿಗೆ ಮಹಿಮೆಯಾಗಬೇಕು. ಅಂದರೆ ತಾನು ಬಂದ ಉದ್ದೇಶದಿಂದ ದೇವರಿಗೆ ಮಹಿಮೆಯಾಗಬೇಕು. ಇವತ್ತು ನೀವು ನಾನು ಆರಿಸಲ್ಪಟ್ಟಿರುವುದು, ನಂಬಿರುವುದು ಸುಮ್ಮನೆ ಹಾಗೆ ಅಲ್ಲ. ಇದರ ಹಿಂದೆ ಎಷ್ಟೋ ತ್ಯಾಗ, ಎಷ್ಟೋ ಪ್ರಯಾಸ ಕಾರ್ಯಗಳು ಉಂಟು. ಕರ್ತನು ಒಂದು ವಿಷಯ ನೆನಪಿಟ್ಟುಕೊಳ್ಳಿ, ಕರ್ತನು ನಮ್ಮನ್ನು ಪ್ರೀತಿ ಮಾಡಿ ತನ್ನ ಪ್ರಾಣವನ್ನು ಈಡುಕೊಟ್ಟು ನಮ್ಮನ್ನು ಬಿಡಿಸಿಕೊಂಡಿದ್ದಾನೆ. ಆತನು ಬಂದಿದ್ದು ಸುಮ್ಮನೆ ಇತಿಹಾಸವನ್ನು ಬರೆಯುವುದಕ್ಕಾಗಿ ಅಲ್ಲ. ಅನೇಕರು ಹೌದು ಇತಿಹಾಸವನ್ನು ಕ್ರಿಸ್ತ ಶಕ, ಕ್ರಿಸ್ತ ಪೂರ್ವ ಅಂತ ಹೇಳ್ತಾರೆ. ಕ್ರಿಸ್ತನು ಹುಟ್ಟುವುದಕ್ಕಿಂತ ಮುಂಚೆ, ಕ್ರಿಸ್ತನು ಹುಟ್ಟಿದ ನಂತರ ಅಂತ ಇತಿಹಾಸವನ್ನು 2 ಭಾಗವಾಗಿ ವಿಂಗಡಿಸಿದಂಥ ಯೇಸು ಕ್ರಿಸ್ತನನ್ನು ಬರೀ ಇತಿಹಾಸಕಾರನಾಗಿ, ಒಂದು ಪ್ರವಾದಿಯಾಗಿ, ಒಂದು ಬೋಧಕನಾಗಿ ನೋಡುತ್ತಾರೆ ಹೊರತು ಆತನನ್ನು ರಕ್ಷಕನಾಗಿ ನೋಡುವುದಿಲ್ಲ. ಯೇಸು ಸ್ವಾಮಿ ಸ್ವತಃ ಈ ಮಾತನ್ನು ಹೇಳುತ್ತಾರೆ. ಪೇತ್ರನೇ, ಜನರು ನನ್ನನ್ನು ಏನು ಅಂದ್ಕೊಳ್ತಾರೆ ಅಂದರೆ, ಸ್ವಾಮಿ ಜನರು ಹಿಂಗೆ ಅಂದ್ಕೊಳ್ತಾರೆ, ನೀನೇನು ಅಂದ್ಕೊಳ್ತೀಯ? ನೀನು ಬರಬೇಕಾದಂಥ ಲೋಕರಕ್ಷಕನು ಎಂದು ಹೇಳುತ್ತಾನೆ. ಇದು ನಿನಗೆ ಬಯಲುಪಡಿಸಿರುವುದು ಶರೀರ ಇಲ್ಲ ಮಾಂಸ ಅಲ್ಲ, ಇದು ದೇವರೇ ನಿನಗೆ ಪರಿಚಯ ಮಾಡಿಕೊಟ್ಟಿದ್ದಾನೆಂದು. ನನ್ನ ಪ್ರಿಯ ದೇವಜನ, ಅದರ ಅರ್ಥ ರಕ್ಷಕನು ಎಂದು ಕಂಡುಕೊಂಡಿರುವುದು ಇದು ಮಾನವರಿಂದಲ್ಲ, ದೇವರು ನಮ್ಮ ಹೃದಯಗಳನ್ನು ತೆರೆದರೇನೆ ಯೇಸು ಸ್ವಾಮಿ ರಕ್ಷಕನು ಎಂದು ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗಿದೆ. ಹಾಗಾದರೆ ನಾವು ಪ್ರಾರ್ಥನೆ ಮಾಡೋಣ. ಕರ್ತನ ಕೈಯಲ್ಲಿ ಒಪ್ಪಿಸಿಕೊಟ್ಟು, ಕರ್ತನೆ ನೀನೇ ನನ್ನ ರಕ್ಷಕನು, ನಿನ್ನನ್ನು ನಾನು ನಂಬುತ್ತೇನೆ, ನನ್ನ ಎಲ್ಲ ಪಾಪ ಅಪರಾಧಗಳನ್ನು ಬಿಡುಗಡೆ ಮಾಡಿರಿ ಎಂದು ಪ್ರಾರ್ಥಿಸೋಣ. ಪರಮ ತಂದೆಯೇ, ರಕ್ಷಕನೇ, ವಿಮೋಚಕನೇ, ಬಿಡುಗಡೆ ಮಾಡುವಾತನೇ, ಆದಿಯಲ್ಲಿ ವಾಕ್ಯವಾಗಿದ್ದವನು, ದೇವರ ಬಳಿಯಲ್ಲಿದ್ದವನು,
ನರಾವತಾರವಾಗಿ ಭುವಿಗೆ ಬಂದವನು, ಪರಿಶುದ್ಧ ಜೀವಿತವನ್ನು ಜೀವಿಸಿದವನು, ನಮಗಾಗಿ ಶಿಲುಬೆಗೆ ಏರಿದವನು, ಮರಣಿಸಿದವನು, ಪುನರುತ್ಥಾನವಾದವನು, ತಂದೆಯ ಬಲಪಾರ್ಶ್ವದಲ್ಲಿ ಆಸನಾರೂಢನಾಗಿರುವಾತನು, ತಿರುಗಿ ಅತಿ ಬೇಗನೆ ಬರಲಿಕ್ಕಿರುವಂಥ ಯೇಸುವೆ, ನಿನ್ನ ಪ್ರೀತಿಯುಳ್ಳ ಕರುಣೆಯ ಕರದಲ್ಲಿ ಎಲ್ಲ ದೇವ ಮಕ್ಕಳನ್ನು ಒಪ್ಪಿಸಿಕೊಡುತ್ತೇನೆ. ನಾವೆಲ್ಲರೂ ನೀನು ಆರಿಸಿಕೊಂಡ ಮಕ್ಕಳು, ನಮ್ಮನ್ನು ಪ್ರೀತಿಸಿ ನಮ್ಮನ್ನು ರಕ್ಷಿಸುವುದಕ್ಕೆ ನೀನು ಏರ್ಪಡಿಸಿಕೊಂಡಿದ್ದಿ. ಈ ದಿನ ಎಷ್ಟೋ ಜನರು ಈ ಟಾಪಿಕ್ಕನ್ನು ನೋಡಿಯೇ ಅವರು ಬರದೇ ಇರಬಹುದು. ಆದರೆ ನಾವೆಲ್ಲರೂ ದೇವರೇ ನಿನ್ನ ವಾಕ್ಯವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಹಾಯ ಮಾಡಿದ್ದೀರಿ. ಕೇಳಿದ ಪ್ರತಿ ಹೃದಯ ರಕ್ಷಿಸಲ್ಪಡಲಿ. ಪ್ರತಿಯೊಂದು ಕಷ್ಟವು, ಕಣ್ಣೀರು, ದುಃಖ, ವೇದನೆಗಳು ಸರಿಯಾಗಲಿ, ಜೀವಿತಗಳು ಸರಿಯಾಗಲಿ, ತಡೆಗಳು ನೀಗಿಸಲ್ಪಡಲಿ, ಪರಲೋಕದ ಕೃಪೆಗಳು ನೀಗಿಸಲ್ಪಡಲಿ. ಅಪ್ಪ, ನೀನು ತಾನೇ ಈ ದಿನವೆಲ್ಲ ಜೊತೆಯಲ್ಲಿದ್ದು ಇವರನ್ನು, ಇವರ ಕುಟುಂಬವನ್ನು ಅನುಗ್ರಹಿಸಿ, ಕಣ್ಣೀರನ್ನು ಒರೆಸಿ, ಕಷ್ಟಗಳಿಂದ ಬಿಡಿಸಿ, ಜೀವಿತ ಕಾಲವೆಲ್ಲ ನೀನು ಮಾಡಿದ ಉಪಕಾರಗಳನ್ನು ಸ್ಮರಿಸಿ ಸಂತೋಷವಾಗಿರುವಂತೆ ಅನುಗ್ರಹಿಸಿ ಕೊಡಬೇಕೆಂದು ಪ್ರಾರ್ಥನೆ ಕೇಳಿದ ಕರ್ತರೇ, ನಿನಗೆ ಕೋಟ್ಯಾನು ಕೋಟಿ ವಂದನೆಗಳು. ಸರ್ವಸ್ತುತಿ, ಘನಮಾನ, ಮಹಿಮೆಗಳು ನಿನಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಶ್ರೇಷ್ಠವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಅತಿ ಪ್ರೀತಿಯುಳ್ಳ ಮಧುರವಾದ ನಾಮದಲ್ಲಿ ವಂದನೆಗಳು. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮೆಲ್ಲರಿಗೂ ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.